ಸರ್ಕಾರ ಈಗಾಗಲೇ ಬೆಂಗಳೂರಿನ ಬೀದಿ ಬದಿ ವ್ಯಾಪಾರಿಗಳನ್ನು ತೆರವು ಕಾರ್ಯಾಚರಣೆ ಮಾಡ್ತಿರುವಂಥದ್ದು. ಅಂದರೆ ತೆರವು ಕಾರ್ಯಾಚರಣೆ ಸುಮಾರು 7ನೇ ದಿನಕ್ಕೆ ಮುಟ್ಟಿದೆ. ಆದರೆ ಇದನ್ನು ವಿರೋಧಿಸಿ ಇವತ್ತು ಬೆಂಗಳೂರಿನ ಬಹುತೇಕ ಭಾಗಗಳಿಂದ ಫ್ರೀಡಂ ಪಾರ್ಕಲ್ಲಿ ಸರ್ಕಾರದ ವಿರುದ್ಧ ಅಂದರೆ ಬೀದಿ ಬದಿ ವ್ಯಾಪಾರಿಗಳನ್ನು ಪುಟ್ಪಡೆದೇನು ತೆರವು ಮಾಡ್ತಾ ಇದ್ದಾರೆ. ಇದನ್ನು ವಿರೋಧಿಸಿ ಇವತ್ತು ಪ್ರತಿಭಟನೆ ಮಾಡಿದ್ದಾರೆ. ಸಾಕಷ್ಟು ಸಂಘಟನೆಗಳು ಕೂಡ ಬೆಂಬಲವನ್ನು ಕೊಟ್ಟಿದೆ. ನಾನೀಗ ಸದ್ಯ ಬೆಂಗಳೂರಿನ ಫ್ರೀಡಂ ಪಾರ್ಕಲ್ಲಿದ್ದೀನಿ. ಅವರನ್ನ ನಾನು ಮಾತಾಡಿಸುವಂತಹ ಪ್ರಯತ್ನವನ್ನು ಕೂಡ ಮಾಡ್ತೀನಿ. ಸರ್, ಇವತ್ತು ನೀವು ಬೆಂಬಲ ಸೂಚಿಸಿದ್ದೀರಿ, ಏನು ಹೇಳಲಿಕ್ಕೆ ಬಯಸ್ತೀರಿ? ಈಗಾಗಲೇ ಫುಟ್ಪಾತಲ್ಲಿ ಅನಧಿಕೃತವಾಗಿ ಬೀದಿ ಬದಿ ವ್ಯಾಪಾರಿಗಳು ಇದ್ದಾರೆ ಅಂತೇಳಿ ಸರ್ಕಾರ ಈಗ ತೆರವು ಕಾರ್ಯಾಚರಣೆ ಮಾಡ್ತಿದ್ರಿ. ಸರ್ಕಾರಕ್ಕೆ ಏನು ಹೇಳಲಿಕ್ಕೆ ಬಯಸ್ತೀರಾ ನೀವು? ಸರ್, ನನ್ನ ಹೆಸರು ಸಿಕಂದರ್ ಅಂತ. ನಾನು DSS ಲೀಡರ್. ನಾನು ಫುಟ್ಪಾಟಲ್ಲಿ ಚಪ್ಪಲಿ ವ್ಯಾಪಾರ ಮಾಡೋದು. ನಾನು ಸರ್ಕಾರದಿಂದನೇ ID ಕಾರ್ಡ್ ಕೊಟ್ಟಿದ್ದಾರೆ ಸರ್. ಸ್ಟೇಟ್ ಗೌರ್ಮೆಂಟ್, ಸುಪ್ರೀಂ ಕೋರ್ಟ್ ಇದರಿಂದ ID ಕಾರ್ಡ್ ಕೊಟ್ಟಿದ್ದಾರೆ ನಮಗೆ. ಈ ID ಕಾರ್ಡ್ ಏನಕ್ಕೆ ಅಂದರೆ ಫುಟ್ಪಾಟಲ್ಲಿ ವ್ಯಾಪಾರ ಮಾಡೋಕ್ಕೋಸ್ಕರ ಅವ್ರು ನಮಗೆ ಏನಾದರೂ ಎತ್ತಂಗಡಿ ಮಾಡಬೇಕಂದ್ರೆ ನಮಗೆ ನೋಟಿಸ್ ಕೊಡಬೇಕು. ನೋಟಿಸ್ ಕೊಟ್ಬಿಟ್ಟು ಎತ್ತಂಗಡಿ ಮಾಡಬೇಕು. ಅವ್ರ ನೋಟಿಸು ಇಲ್ಲ, ನಮ್ಮ ಮಾಹಿತಿನೂ ಇಲ್ಲ. ಬಂದು ಅಚಾನಕಾಗಿ ಬಂದುಬಿಟ್ಟು ಸುಮ್ಮನೆ ಹಿಂಸೆ ಮಾಡ್ತಾ ಇದ್ದಾರೆ. ಹೊಡೆದಾಕಿ ನಮ್ಮ ಅಂಗಡಿಗಳು ಎಲ್ಲ ಎತ್ಕೊಂಡು ಹೋಗ್ತಾ ಇದ್ದಾರೆ. ಫುಟ್ಪಾಟಲ್ಲಿ ನಾವು ತಳ್ಳೋಗಾಳಿ ಮೇಲೆ ಹಾಕೊಂಡಿದ್ದಾರೆ. ಚಪ್ಪಲಿಗಳು ವ್ಯಾಪಾರ ಐಟಮ್ ಸಮೇತ ಎತ್ಕೊಂಡು ಹೋಗ್ತಾ ಇದ್ದಾರೆ. ಅನ್ಯಾಯ ಮಾಡ್ತಾ ಇದ್ದಾರೆ. ಫುಟ್ಪಾತಲ್ಲಿ ವ್ಯಾಪಾರ ಮಾಡೋದೇ ಅನಧಿಕೃತ, ಅವ್ರಿಗೆ ನೋಟಿಸ್ ಯಾಕೆ ಕೊಡಬೇಕು ಅಂತೇಳಿ GB ಅಧಿಕಾರಿಗಳು ಹೇಳ್ತಾರೆ. ಇಲ್ಲ ಸರ್, ಫುಟ್ಪಾಟ್ ಒಂದು 10 ಅಡಿ ಇರುತ್ತೆ. ಅದರಲ್ಲಿ ಒಂದು 4 ಅಡಿ ಫುಟ್ಪಾಟ್ ವ್ಯಾಪಾರಿ ಅವ್ರಿಗೆ ವ್ಯಾಪಾರ ಮಾಡೋಕ್ಕೋಸ್ಕರನೇ ಇರೋದು. 6 ಅಡಿ ಬಂದುಬಿಟ್ಟು ಜನಗಳಿಗೆ ಓಡಾಡೋಕ್ಕೋಸ್ಕರ. ನಮ್ಮ ಕಡೆಯಿಂದ ಯಾರಿಗೂ ಜನಗಳಿಗೆ ತೊಂದರೆ ಏನಿಲ್ಲ. ಆದರೂ ನಮಗೆ ಆ ಥರ ಅವ್ರಿಗೆ ಫುಟ್ಪಾಟ್ ಅದು ಬೇಕು. ಏನಾದರೂ ಕೆಲಸ ಮಾಡಬೇಕಂದ್ರೆ ನಮಗೆ ಬೇರೆ ಕಡೆ ಎಲ್ಲಾದರೂ ಜಾಗ ಕೊಟ್ಬಿಟ್ಟು ಆಮೇಲೆ ನಮಗೆ ಎತ್ತಂಗಡಿ ಮಾಡಬೇಕು. ಆ ಥರ ಇರೋದು ಕಾನೂನು. ಸುಪ್ರೀಂ ಕೋರ್ಟ್ ಆರ್ಡ್ರ್ ನಮ್ಮ ಹತ್ರ 94ದು ಐತೆ, 2001 ಐತೆ. ಸುಪ್ರೀಂ ಕೋರ್ಟ್ ಆರ್ಡ್ರ್ ಐತೆ. ಫುಟ್ಪಾಟ್ ವ್ಯಾಪಾರಿ ಅವರಿಗೆ ಹೊಟ್ಟೆ ಮೇಲೆ ಹೊಡೆಯಂಗಿಲ್ಲ, ಎತ್ತಂಗಡಿ ಅಚಾನಕಾಗಿ ಮಾಡೋಂಗಿಲ್ಲ ಅಂತ ಹೇಳ್ಬಿಟ್ಟು. ಆದರೂ ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರೆ. ಯಾರು BBMP GB ಅಧಿಕಾರಿಗಳಿಗೆಲ್ಲ. ಪಾಯಿಂಟ್ಗೆ ಬರೋದಾದ್ರೆ ಕೆಲವು ಬೀದಿ ಬದಿ ವ್ಯಾಪಾರಿಗಳು ನಿಮ್ಗೆ ಬೇರೆ ಕಡೆ ಹೋಗಲ್ಲ, ನಾನು ಇಲ್ಲೇ ವ್ಯಾಪಾರ ಮಾಡ್ತೀನಿ ಅಂತೇಳಿ ಮೊಂಡುತನ ಮಾಡ್ತಾ ಇದ್ದಾರೆ ಕೆಲವು ಬೀದಿ ವ್ಯಾಪಾರಿಗಳು. ಅವ್ರಿಗೆ ಏನು ಹೇಳಿ ಬಯಸ್ತೀರಿ ಸರ್? ಅವ್ರಿಗೆ ಬೇರೆ ಕಡೆ ಒಂದು ಮಾರ್ಕೆಟ್ ಥರ ಮಾಡಿಬಿಟ್ಟು ಒಂದು ವೆಂಡಿಂಗ್ ಝೋನ್ ಮಾಡಿಕೊಡಿ ಸರ್. ಅವಾಗ ಅವ್ರು ಹೋಗ್ತಾರೆ. ಸುಮ್ಮನೆ ಟೆಂಪರವರಿಗೆ ನೀವು ಎಲ್ಲಾದರೂ ಹೋಗ್ಬಿಡಿ ಅಂದರೆ ಎಲ್ಲಿಗೆ ಹೋಗೋದು ಸರ್? ಅವ್ರ ಹೆಂಡತಿ ಮಕ್ಕಳು ಎಲ್ಲ ಒಬ್ಬೊಬ್ಬರು ಫ್ಯಾಮಿಲಿಯಲ್ಲಿ 10 ಜನ 8 ಜನ ಬದುಕ್ತಾ ಇದ್ದಾರೆ. ಅವ್ರು ಎಲ್ಲಿಗೆ ಹೋಗೋದು ಸರ್? ಅವರು ಡೈಲಿ ಹೊಟ್ಟೆಗೆ ಊಟ ಬೇಕ್ತಾನೆ. ಅವ್ರು ಬೆಳಗ್ಗೆ 4 ಗಂಟೆಗೆ 3 ಗಂಟೆಗೆ ಮಾರ್ಕೆಟ್ಗೆ ಹೋಗ್ತಾರೆ. ತರಕಾರಿ ಗಿರ್ಕಾರಿ ತೊಗೊಂಡು ಬಂದು ವ್ಯಾಪಾರಿಗೆ ಇಟ್ಕೊಳ್ತಾರೆ. ಅದು 2,000 5,000 ತರಕಾರಿ ಇರುತ್ತೆ. ಹಂಗೆ ಬಾಚ್ಕೊಂಡು BBMP ಅವ್ರು ಎತ್ಕೊಂಡು ಹೋಗ್ಬಿಡ್ತಾ ಇದ್ದಾರೆ. ಪಾಪ ಅವ್ರಿಗೆ ಲಾಸ್ ಅಲ್ಲ ಸರ್. ಅವ್ರು ಸಾಲ ಸೋಲ ಮಾಡಿರ್ತಾರೆ, ಬಡ್ಡಿಗೆ ದುಡ್ಡು ತೊಗೊಂಡಿರ್ತಾರೆ. ಇವಾಗ ಏನು ಮಾಡ್ಬೇಕು ಸರ್? ಅವರು ವಿಷ ಕುಡಿದ್ಬಿಟ್ಟು ಸಾಯ್ಬೇಕಾ ಬಡವರು? ಹಾಂ, ಈ ಸರ್ಕಾರ ಏನು ಅಷ್ಟು ವರ್ಷದಿಂದ ಏನಿರಲಿಲ್ಲ. ಈ ಸರ್ಕಾರ ಈ ಥರ ಕೆಲಸ ಮಾಡ್ತೈತೆ. ಕಾಂಗ್ರೆಸ್ ಸರ್ಕಾರ, ಕೃಷ್ಣ ಬೈರೇಗೌಡ ಅವರು ಅವ್ರ ಮನೆ ಹತ್ರ ಹೋದರೆ ನಮ್ಗೆ ಮರ್ಯಾದೆನೂ ಕೊಡ್ತಾ ಇಲ್ಲ. ನನಗೆ ಅದೆಲ್ಲ ಏನು ಗೊತ್ತೇ ಇಲ್ಲ ಅಂತ ಅವ್ರಿಗೆ ಅದು ಕಾರ್ಡ್ ಮಾಡಿಕೊಟ್ಟಿರೋದು ಗೊತ್ತಿಲ್ಲ. ಸುಪ್ರೀಂ ಕೋರ್ಟ್ ಆರ್ಡ್ರ್ ಗೊತ್ತಿಲ್ಲ. ಆ BBMP ಅವ್ರಿಗೆ ಸರ್ ಏನು ಸರ್ ಈ ಥರ ಸುಪ್ರೀಂ ಕೋರ್ಟ್ ಆರ್ಡ್ರ್ ಏನೈತೆ ಸರ್ ತೋರಿಸಿ ಅಂದ್ರೆ ತೋರಿಸಾ ಇಲ್ಲ. ಎಲ್ಲ ಗೊತ್ತು ನಮಗೆ, ಮೇಲ್ಗಡೆಯಿಂದ ಆರ್ಡ್ರ್ ಬಂದೈತೆ ಅಂದರೆ. ಸುಪ್ರೀಂ ಕೋರ್ಟಿಂದ ಅದು ಆದೇಶ ಮಾಡಿಲ್ಲ. ಫುಟ್ಪಾಟ್ ವ್ಯಾಪಾರಿ ಅವ್ರಿಗೆ ಒಂದೇ ಸಮ ಹೊಡೆದ್ಬಿಟ್ಟು ಅವ್ರದ್ದು ಸಾಮಾನೆಲ್ಲ ತುಂಬ್ಕೊಂಡು ಹೋಗ್ಬಿಡಿ, ಅವ್ರ ಹೊಟ್ಟೆ ಮೇಲೆ ಹೊಡೆದ್ಬಿಡಿ, ಅವ್ರಿಗೆ ವಿಷ ಕುಡಿಸ್ಬಿಡಿ ಅಂತ ಸುಪ್ರೀಂ ಕೋರ್ಟ್ ಆರ್ಡ್ರ್ ಕೊಟ್ಟಿದ್ರೆ ನಮಗೆ ಆರ್ಡ್ರ್ ಕೊಡಿಸಿ ನಾವು ರೋಡ್ ಮೇಲೆ ವಿಷ ಕುಡ್ದು ಸಾಯ್ತೀವಿ. ಈ ಸರ್ಕಾರ ನಮಗೆ ಸಾಯಿಸ್ತಾ ಇರೋದು ಅಂತ ಹೇಳ್ಬಿಟ್ಟು. ಕಾಂಗ್ರೆಸ್ ಸರ್ಕಾರ ಬೇಕಾರ್ ಸರ್ಕಾರ. ಇವಾಗ ಅಷ್ಟು ವರ್ಷದಿಂದ ಬಡವರೇ ಸಿಕ್ಕಿರೋದ. ಈ ಕೆರೆಗಳು ಎಲ್ಲ KR ಪುರಂ ಕೆರೆ ಎಲ್ಲ ಬಂದುಬಿಟ್ಟು ಅವ್ರು ಎಲ್ಲ ಫುಲ್ ಮಣ್ಗಿಂಡಿ ಎಲ್ಲ ತುಂಬಿ ಮಾಲ್ಗಳು ಕಟ್ಟಿದ್ದಾರೆ. ಅದು ಇದು ಪಬ್ಲಿಕ್ ಪ್ರಾಪರ್ಟಿ ಇಲ್ವಾ? ಅದು ಕೆರೆಗಳು ಅವ್ರು ಮುಚ್ಚಿಸ್ಬಿಟ್ಟು ಮಾಲ್ಗಳು ಮಾಡ್ಬೋದು. ನೀವು ಸರ್ಕಾರ ಏನು ಮಾಡಬೇಕು ಅಂತ ಹೇಳ್ತೀರಾ? ಈ ಸರ್ಕಾರ ಬೇಕಾರ್ ಸರ್ಕಾರ, ಅನ್ಯಾಯ ಸರ್ಕಾರ ಇದು. ನಮಗೆ ನ್ಯಾಯ ಕೊಡಬೇಕು ಬಡವರಿಗೆ. ನಮಗೆ ಫುಟ್ಪಾಟಲ್ಲಿ ಬದುಕಕ್ಕೆ ಅವಕಾಶ ಕೊಡಬೇಕು ಅಷ್ಟೇ. ಇಲ್ಲಾಂದರೆ ನಾವು ಸೊಸೈಡ್ ಮಾಡೋಕ್ಕೂ ರೆಡಿ ಇದ್ದೀವಿ, ಸೊಸೈಡ್ ಮಾಡ್ಕೊಳ್ಳೋಕ್ಕೂ ರೆಡಿ ಇದ್ದೀವಿ. ನಾವೆಲ್ಲ ವಿಷ ಕುಡಿಯೋಕ್ಕೋಸ್ಕರ ನಾವು ರೆಡಿ ಇದ್ದೀವಿ. ಕಾರಣನೇ ಸರ್ಕಾರ, ಕಾಂಗ್ರೆಸ್ ಸರ್ಕಾರ. ಅಯ್ಯಯ್ಯೋ ಚೀಚಿ ಸರ್. ಕಾರ್ಡ್ ನೋಡಿ, ವಿಜಯ್ ಸಾಕೊಳ್ಳಿ. ಅದು ಸರ್ಕಾರನೇ ಕೊಟ್ಟಿರೋದು ಕಾರ್ಡ್. BBMP ಕಾರ್ಡ್ ಅದು ಸರ್ಕಾರನೇ ಕೊಟ್ಟಿರೋದು. ಇವಾಗ ಕೃಷ್ಣ ಬೈರೇಗೌಡ ಅವರು ಹೇಳ್ತಾ ಇದ್ದಾರೆ, ನನಗೆ ಅದ್ರ ಬಗ್ಗೆ ಏನು ಮಾಹಿತಿನೇ ಗೊತ್ತಿಲ್ಲ. ಆ ಕಾರ್ಡ್ಗಳು ಆ ಪಾಪ ಚಪ್ಪಲಿ ಅಂಗಡಿ ಅವ್ರು ಮಾತಾಡ್ತಾರೆ ನೋಡಿ. ಅವರು ಸ್ವಲ್ಪ ಪ್ರಾಬ್ಲಮ್ ಹೇಳಿ ಸರ್. ಚರ್ಮಗೌಡ ರಾಜ್ಯಾಧ್ಯಕ್ಷ ಕಾಂತರಾಜ್ ಅಂತೇಳಿ ನೋಡಿ. ಈಗ ನಮ್ಮ ತಾತ ಮುತ್ತಾತ ಕಾಲದಿಂದ ನಾವು ಚಪ್ಪಲಿ ಹೊಲ್ಕೊಂಡೆ ಬಂದಿದ್ದೀವಿ. ಈಗ ನಮ್ಮ ಮಕ್ಕಳಿಗೆ ನಮ್ಮ ಕೈ ಸ್ವಲ್ಪ ಆರ್ಥಿಕ ಪರಿಸ್ಥಿತಿ ಅಂತೇಳಿ ಮಕ್ಕಳಿಗೆ ಓದಿಸ್ತಾ ಇದ್ದೀವಿ. ನಮ್ಮಪ್ಪ ಓದಿಲ್ಲ, ನಮ್ಮ ತಾತ ಓದಿಲ್ಲ, ನಾವು ಓದಿಲ್ಲ, ನನ್ನ ಮಕ್ಕಳನ್ನ ಓದಿಸ್ತಾ ಇದ್ದೀವಿ. ನಮ್ಮ ತಾತನು ಫುಟ್ಪಾತಲ್ಲಿ ಚಪ್ಪಲಿ ಹೊಲ್ಕೊಂಡ್ಬಂದಿದ್ದು, ನಮ್ಮಪ್ಪನೂ ಫುಟ್ಪಾತಲ್ಲಿ ಚಪ್ಪಲಿ ಹೊಲ್ಕೊಂಡ್ಬಂದಿದ್ದು. ಈಗ ನಮಗೆ ಕಲ್ಯಾಣ ಇಲಾಖೆಯಿಂದ ನಮ್ಗೆ ಪೆಟ್ಟಿ ಅಂಗಡಿ ಕೊಟ್ಟಿದ್ದಾರೆ, ಲಿಡ್ಕಾರಿಂದ ಕೊಟ್ಟಿದ್ದಾರೆ. ಯಾಕಂದರೆ ಮಳೆ ಗಾಳಿಯಲ್ಲಿ ನೆನಿಬೇಡ್ರಿ, ಪೆಟ್ಟಿ ಅಂಗಡಿ ಹಾಕೊಂಡು ಜೀವನ ಮಾಡ್ಕೊಳ್ಳಿ ಅಂತೇಳಿ. ನೋಡಿ, ಇಂಥ ಸರ್ಕಾರ ಬಂದು ನಮಗೆ ಪೆಟ್ಟಿ ಅಂಗಡಿ ಎಲ್ಲ ಹೊಡೆದಾಕಿದ್ದಾರೆ, ಬೀದಿ ಪಾಲ್ ಮಾಡಿದ್ದಾರೆ. ನಮ್ಮ ಮಕ್ಕಳಿಗೆಲ್ಲ ಬೀದಿ ಬಂದಿದ್ದಾರೆ, ನಾವು ಬೀದಿಗೆ ಬಂದಿದ್ದೀವಿ. ನಾವು ಏನು ಸಂಪಾದನೆ ಮಾಡಲ್ಲ. ನೀವು ನಮ್ಗೆ ಹೊಡೆದಾಕ್ಬೇಕು, ನೋಟಿಸ್ ಕೊಡಬೇಕಾಯ್ತು, ನೋಟಿಸ್ ಕೊಡಲಿಲ್ಲ. ಇಲ್ಲ ಹೋದ್ರೋಗ್ಲಿ, ನಿಮ್ಮ ಸರ್ಕಾರದಲ್ಲಿ ನಮ್ಮ ವಿಧಾನಸೌಧದಲ್ಲಿ ನಮ್ಗೊಂದು ಗುಡ್ಸೋ ಕೆಲಸ ಕೊಡಿ ಸರ್, ನಾವು ಮಾಡ್ಕೊಂಡು ಹೋಗ್ತೀವಿ. ನಮ್ಗೆ ಆ ಕೆಲಸ ಬಿಟ್ಟರೆ ಬೇರೆ ಕೆಲಸ ಇಲ್ಲ ನಮಗೆ. ವಿಧಾನಸೌಧದಲ್ಲಿ ಒಂದು ಗುಡ್ಸೋ ಕೆಲಸ ಕೊಡಿ, ಇಲ್ಲ ಬಾತ್ರೂಮ್ ತೊಳೆ ಕೆಲಸ ಕೊಡಿ, ನಾವು ಕೆಲಸ ಮಾಡೋಕ್ಕೆ ಸಿದ್ಧ ಇದ್ದೀವಿ. ನಮ್ಗೆ ಈ ಥರ ಬೀದಿ ಬಾಳ್ ಮಾಡ್ತಾ ಇದ್ದೀರಾ, ನೀವು
ಮಾಡ್ತಾರೆ ಸರಿ ಇಲ್ಲ ಸರ್. ಬಡವ್ರು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಈ ಥರ ಬಡವ್ರಿಗೆ ನೀವು ಮಾಡಿದ್ರೆ ಭಾಳ ತುಂಬ ಅನ್ಯಾಯ ಸರ್. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಭಾಳ ಹೊಟ್ಟೆ ಹೊರ್ಕೊಂಡಿದ್ದೀವಿ, ಮಕ್ಕಳಿಗೆ ಫೀಸ್ ಕಟ್ಟಿಲ್ಲ, ಸಾಲಗಳು ಮಾಡಿದ್ದೀವಿ, ಬಡ್ಡಿಗಳು ತಗೊಂಡಿದ್ದೀವಿ, ಭಾಳ ಗೋಳಿಕೊಂತ ಇದ್ದೀರಾ ಸರ್. ನಿಜವಾಗ್ಲೂ ಈ ಥರ ಗೋಳಿಕೊಂಬಿಡಿ ಭಾಳ ಬೀದಿ ಪಾಲಾಗ್ಬಿಟ್ಟಿದ್ದಾರೆ ಸರ್. ನಾವು ಅಂತಲ್ಲ, ಸುಮಾರು ಜನ ಬೀದಿ ವ್ಯಾಪಾರಿಗಳು ಕಾರಣ ನಿಜವಾಗ್ಲೂ ನೀವು ಮಾಡ್ತಾ ಇರೋದು ಸರಿ ಇಲ್ಲ ಸರ್. ಸರ್ಕಾರನೇ ಸರಿ ಇಲ್ಲ ಸರ್. ಸರ್ಕಾರಕ್ಕೆ ಇದಿಷ್ಟು ಏನು ಬೀದಿ ಬದಿ ವ್ಯಾಪಾರಿಗಳು ಮಾಡುವಂತಹ ಪ್ರತಿಭಟನೆಗೆ ಬೆಂಬಲ ನೀಡುವಂತಹ ಸಂಘಟನೆಗಳ ಆಕ್ರೋಶದ ಮಾತುಗಳು ಅಂತಾನೆ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಕೀರ್ತನ್ ಜೊತೆ ಅಭಿಜಿತ್ ಗಣೇಶ್, ಪ್ರತಿಧ್ವನಿ ನ್ಯೂಸ್, ಬೆಂಗಳೂರು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.